ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಬಗೆದಷ್ಟು ಮಂಡ್ಯ ಮತಾಂತರ ಕೇಸ್ಗೆ ಬೆಗ್ ಟ್ವಿಸ್ಟ್ ಒಂದು ಸಿಗ್ತಾನೆ ಇದೆ. ಕಷ್ಟದಲ್ಲಿದ್ದವರೇ ಇವರ ಟಾರ್ಗೆಟ್. ಹಣದ ಆಮಿಷ. ಒಂದು ಫ್ಯಾಮಿಲಿಯ ಕನ್ವರ್ಟ್ ಆದ್ರೆ ಸಿಕ್ತಿತ್ತಂತೆ ಲಕ್ಷ ಲಕ್ಷ ಹಣ. ಕೋಟಿ ಕೋಟಿ ಫಾರಿನ್ ಫಂಡ್ಗಾಗಿ ನಡೀತಾ ಇದೆಯಾ ಮತಾಂತರ ಅನ್ನೋ ಖಾಯಿಲೆ. ಹಣಕ್ಕೆ ಒಪ್ಪಿದ್ರೆ ಬೆದರಿಸಿ ಮತಾಂತರದ ಆರೋಪ. ಕ್ರಿಶ್ಚಿಯನ್ ಧರ್ಮಕ್ಕೆ ಬಂದ್ರೆ ಕ್ಯಾನ್ಸರ್ ಗುಣ ಅಂತ ಆಮಿಷ ಒಡ್ಲಾಗ್ತಿತ್ತಂತೆ. ಮಂಡ್ಯ ಸೇರಿದಂತೆ ಮೈಸೂರು ಜಿಲ್ಲೆಗೂ ವ್ಯಾಪಿಸಿದ ಮತಾಂತರ. ಬೆಚ್ಚಿ ಬೀಳಿಸ್ತಾ ಇದೆ ಶ್ರೀರಂಗಪಟ್ಟಣ ಮತಾಂತರ ಗಲಾಟೆ ಕೇಸು. ಅಕ್ಕನ ಗಂಡ ಶ್ರೀಕಾಂತ್ ಕರಾಳತಿಯನ್ನ ಬೆಚ್ಚಿಟ್ಟಿದ್ದಾರೆ ರವಿ ಕಿರಣ್. ನೋಡಿ, ಯಾರು ಬಡತನದಲ್ಲಿ ಇರ್ತಾರೋ, ಸಮಸ್ಯೆಯಲ್ಲಿ ಇರ್ತಾರೋ ಅವರನ್ನ ಇವ್ರು ಟಾರ್ಗೆಟ್ ಮಾಡ್ತಿದ್ರಂತೆ. ಯಾವ ತರ ಟಾರ್ಗೆಟ್ ಮಾಡ್ತಾ ಇದ್ರು ಅಂತ ಅಂದ್ರೆ ಆಮಿಷ ಒಡ್ಡೋದು. ನಿಮ್ಮನೇಲಿ ಯಾರಿಗೋ ಸಮಸ್ಯೆ ಇದೆ, ಅನಾರೋಗ್ಯ ಇದೆ, ಓದ್ಸಕ್ಕೆ ದುಡ್ಡಿಲ್ಲ, ಜೀವನ ಕಟ್ಕೊಳ್ಳೋಕೆ ಕಷ್ಟ ಆಗ್ತಿದೆ ಅಂತ ಅಂದಾಗ ಹಣದ ಆಮಿಷ ಒಡ್ಡೋದು. ನಿಮಗೆಲ್ಲ ಸರಿ ಹೋಗುತ್ತೆ, ಎಲ್ಲ ಸರಿ ಮಾಡ್ತೀವಿ, ಆದರೆ ನೀವು ನಮ್ಮ ಧರ್ಮಕ್ಕೆ ಬರಬೇಕು ಅಂತ ಆಹ್ವಾನ ಕೊಡೋದು. ಕೆಲವರು ಅದಕ್ಕೆ ಒಪ್ಕೊಂಡು ಹೋಗಿದ್ದಿದೆ, ಆದರೆ ಇನ್ನು ಕೆಲವರು ಪ್ರಬಲವಾಗಿ ವಿರೋಧಿಸಿದ್ದಾರೆ. ಈಗ ಇಂಚಿಂಚು ಮಾಹಿತಿಯನ್ನು ನೀಡ್ತಾ ಇದ್ದಾರೆ. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆಗೆ ಕಷ್ಟವನ್ನ ಅನುಭವಿಸ್ತಾ ಇರೋರು. ಮೊದಲಿಗೆ ಗಂಡ ಮತ್ತು ಫ್ಯಾಮಿಲಿ ಕನ್ವರ್ಟ್ ಆಗಿಬಿಡ್ತಾರೆ. ಆಮೇಲೆ ಹೆಂಡತಿ ಮತ್ತು ಹೆಂಡತಿ ಮನೆಯವರಿಗೆ ಟಾರ್ಚರ್ ಮಾಡ್ತಾರೆ. ಅವ್ರು ಇಲ್ಲ, ನಾವು ಯಾವುದೇ ಕಾರಣಕ್ಕೂ ಕನ್ವರ್ಟ್ ಆಗಲ್ಲ, ನಾವು ಮೊದಲಿಂದಲೂ ಒಂದೇ ಧರ್ಮದಲ್ಲಿದ್ದೀವಿ, ಒಂದು ಧರ್ಮವನ್ನು ಫಾಲೋ ಮಾಡ್ತಾ ಇದ್ದೀವಿ ಅಂತಂದರೆ, ಆ ಧರ್ಮದಲ್ಲಿ ಜನಿಸಿದ್ದೀವಿ ಅಂತಂದರೆ ಅದ್ರ ಮಧ್ಯದಲ್ಲಿ ಇನ್ನೊಂದು ಯಾವುದೋ ಧರ್ಮ ಅಂತ ಹೋಗೋದು ಸರಿಯಲ್ಲ ಅನ್ನುವಂಥ ನಿಟ್ಟಿನಲ್ಲಿ ಅವ್ರು ಹೇಳಿದ್ದಾರೆ. ಅದಕ್ಕೆ ಮನಸ್ಸೋ ಇಚ್ಛೆ ಹೊಡೆಯಲಾಗಿದೆ, ತಲೆಗೆ ಹೊಡೆದು ಹಲ್ಲೆ ಮಾಡಲಾಗಿದೆ, ಆಸ್ಪತ್ರೆಗೆ ದಾಖಲಾಗಿದ್ದಾರೆ. ಕೊನೆಗೆ ಇದು ಕೌಟುಂಬಿಕ ಕಲಹ ಇರಬಹುದು ಅಂತ ಅನ್ಸಿದ್ರೆ ಪೊಲೀಸ್ ಠಾಣೆ ಮೆಟ್ಟಿಲಿರಿದ್ರೆ ಗೊತ್ತಾಗಿರೋದು ಮಂಡ್ಯದಲ್ಲಿ ಇಂಥ ಹುಳಗಳು ಜಾಸ್ತಿ ಇದೆ ಅಂತ. ದುಡ್ಡು ಕೊಟ್ಟು ಮತಾಂತರ ಮಾಡುವಂಥ ಹುಳಗಳ ಸಂಖ್ಯೆ ಜಾಸ್ತಿ ಆಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ನೋಡಿ, ಧರ್ಮ ಅನ್ನುವ ವಿಚಾರ ಅವರವರಿಗೆ ಬಿಟ್ಟಿರೋದು. ಒಬ್ಬ ಮನುಷ್ಯ ಒಂದು ಧರ್ಮದಲ್ಲಿ ಹುಟ್ಟಿದ್ದಾನೆ ಅಂತ ಅಂದರೆ ಆ ಧರ್ಮಕ್ಕೆ ಸೀಮಿತವಾಗಿರೋದು. ಮಾರ್ಕೊಂಡು ಬಿಡ್ತೀವಿ ಅಂತ ಅಂದರೆ ಅದು ಬೇರೆ ಥರದ ಮೆಸೇಜ್ ಹೋಗುತ್ತೆ. ಇನ್ನೊಂದು, ಕೆಲವರು ಅವರದ್ದೇ ವೈಯಕ್ತಿಕ ವಿಚಾರಕ್ಕೆ ಹೋಗಿರ್ತಾರೆ. ಆದರೆ ಈ ಆಮಿಷ ಒಡ್ಡೋದು, ಹಿಂಸೆ ಮಾಡೋದು, ಟಾರ್ಚರ್ ಮಾಡೋದು ಇದೆಯಲ್ಲ, ಇದು ತಪ್ಪು. ಸರ್, ಸ್ವಂತ ನಮ್ಮ ಅಕ್ಕನ ಗಂಡ, ಅಣ್ಣ, ಅವ್ರ ತಮ್ಮ, ಅವ್ರ ತಾಯಿ, ಇವರೇ ಮತಾಂತರದ ಹೆಡ್ ಆಫೀಸರು. ಅವ್ರಿಗೆಲ್ಲ ಕುಮ್ಮ ಕೊಡ್ತಿರೋದು ಪಾತ್ರಂಗಡಿ ರವಿ. ಈಗ ಎಂಟೈರ್ ಫ್ಯಾಮಿಲಿ ಸೇರಿ ನಮ್ಮ ಫ್ಯಾಮಿಲಿ ಮುಗಿಸ್ಬೇಕು ಅಂತ ತೀರ್ಮಾನ ಮಾಡಿದ್ದಾರೆ. ಏನೀಗಂದರೆ ಅವ್ರು ಏನು ಒಳಗುಟ್ಟಲ್ಲಿ ಏನೇನು ಸಂಚು ಮಾಡ್ತಾಯಿದ್ದಾರೆ ಅದನ್ನು ನಾವು ಬೀದಿಗೆ ತರ್ತಾಯಿದ್ದೀವಿ. ಏಕೆಂದರೆ ನಮ್ಮ ಅಕ್ಕನ ಅವ್ರ ಮನೆಗೆ ಕೊಟ್ಟಿದ್ದೀವಿ. ಅವ್ರು ಏನು ಹೇಳ್ತಿದ್ದಾರೆ, ನಮ್ಮ ಅಕ್ಕನಿಗೆ ಒಂದು ಡೈವರ್ಸ್ ಕೊಡಿಸ್ತೀನಿ, ಇಲ್ಲ ಮತಾಂತರ ಮಾಡ್ತೀನಿ, ಇಲ್ಲ ನಿಮ್ಮ ಕೊಲೆ ಮಾಡ್ತೀನಿ ಅಂತ ನಮ್ಮ ಜೀವ ಬೆದರಿಕೆ ಆಗ್ತಾರೆ. ಎಂಟೈರ್ ಅವ್ರ ಫ್ಯಾಮಿಲಿ ಅವ್ರು ಸೇರಿ ಎಲ್ಲ ನಮ್ಗೆ ಧಮಕಿ ಆಗ್ತಿದೆ ಸರ್. ಈಗ ಅವ್ರಿಗೆ ಏನು ಮಾಡಬೇಕು ಅಂತ ಕಾನೂನಿಗೆ ಬಂದಿದೆ ಸರ್. ಇಲ್ಲಿ ನೋಡಿದ್ರೆ ಅವ್ರನ್ನೆಲ್ಲ ಬಿಟ್ಟು ಕಳಿಸಿದ್ದಾರೆ. ಎಫ್.ಐ.ಆರ್ ಆಗಿದೆ ಸರ್. ಎಫ್.ಐ.ಆರ್ ರಾತ್ರಿ 2 ಗಂಟೆ ನಮ್ಮ ಸಂಘಟನೆಕಾರರೆಲ್ಲ ಬಂದು ಎಫ್.ಐ.ಆರ್ ಮಾಡಿಸಿದ್ದಾರೆ. ಈಗ ನೋಡಿದ್ರೆ ಬಿಟ್ಟು ಕಳಿಸಿದ್ದಾರೆ ಅವರು. ಈ ಮತಾಂತರ ಅಂದ್ರೆ ಹೆಂಗೆ ತುಂಬ ವರ್ಷದಿಂದ ನಡೀತೈತಂತಲ್ಲ ಸರ್? ಕಡಿಮೆ ಅಂದರೆ 7-8 ವರ್ಷದಿಂದ ತುಂಬ ಫ್ಯಾಮಿಲಿ ಹಾಳು ಮಾಡಿಬಿಟ್ಟಿದ್ದಾರೆ ಸರ್. ನಮ್ಮ ಹಿಂದೂಗಳನ್ನೆಲ್ಲ ಕರ್ಕೊಂಡೋಗಿ ತುಂಬ ಸಂಘಟನೆಗಳೆಲ್ಲ ಇದು ಮಾಡಿ ಹಾಳು ಮಾಡಿ ಎಲ್ಲ ಅವ್ರ ಫ್ಯಾಮಿಲಿನೆಲ್ಲ ತೊಗೊಂಡೋಗಿ ಇವರು ಚರ್ಚಿಗೆ ಸೇರಿಸ್ಕೊಂಡಿದ್ದಾರೆ ಸರ್. ಈ ಮತಾಂತರ ಮಾಡೋದು ಅಂದ್ರೆ ಹೆಂಗೆ ಸರ್? ಯಾರು ಕಷ್ಟದಲ್ಲಿರ್ತಾರೆ ಅವ್ರನ್ನ ಕರ್ಕೊಂಡೋಗಿ ಬನ್ನಿ, ನಿಮ್ಗೆ ದುಡ್ಡು ಸಿಗುತ್ತೆ, ಫಾರಿನ್ ಫಂಡ್ ಬರುತ್ತೆ, ನಿಮ್ಮ ಕ್ರಿಶ್ಚಿಯಾನಿಟಿ ಕನ್ವರ್ಟ್ ಆದರೆ ನಿಮ್ಮ ಕಷ್ಟ ಎಲ್ಲ ತೀರುತ್ತದೆ ಅಂತ ಸುಳ್ಳು ಆಶ್ವಾಸನೆ ಕರ್ಕೊಂಡು ಕಂಪ್ಲೀಟ್ಲಿ ಎಂಟೈರ್ ಅವ್ರ ಫ್ಯಾಮಿಲಿನೇ ಹಾಳು ಮಾಡೋದು ಸರ್ ಇವರು. ಕರ್ಕೊಂಡೋಗಿ ಪ್ರೇಯರ್ ಮಾಡಿಸ್ತಾರೆ, ಬೈಬಲ್ ಕೊಡ್ತಾರೆ, ಹೊಟ್ಟೆ ತುಂಬ ಊಟ ಕೊಡ್ತಾರೆ, ಅಲ್ಲಿ ಫಾರಿನ್ ಕಡೆಯಿಂದ ವೀಡಿಯೋ ತರಿಸ್ತಾರೆ, ಎಲ್ಲ ಮಾಡಿ ಕೊನೆಯಲ್ಲಿ ಅವ್ರ ಮನೆ ಹಾಳು ಮಾಡಿಬಿಡ್ತಾರೆ. ಅದೇ ವಾರ ಅವರು ಏನು ದುಡಿಮೆ ಮಾಡ್ತಾರೆ ಅದರ 10% ಚರ್ಚೆ ಕೊಡಬೇಕು ಅವರು, ಇಲ್ಲಾಂದರೆ ಅವ್ರು ಸತ್ತೋಯ್ತಾರೆ. ಅವರೆಲ್ಲ ಎದುರಿಸ್ತಾರೆ. ಅಂದರೆ ಹೇಳ್ತಾರೆ, ನಿಮಗೆ ಅದಾಗ್ಬಿಡ್ತದೆ, ಕ್ಯಾನ್ಸರ್ ಬಂದುಬಿಡ್ತದೆ, ಬ್ರೈನ್ ಟ್ಯೂಮರ್ ಬಂದುಬಿಡ್ತದೆ, ನೀವು ಇದೆಲ್ಲ ಮಾಡಿಲ್ಲ ಅಂದರೆ ತುಂಬ ಸಮಸ್ಯೆ ಆಗ್ಬಿಡ್ತದೆ. ಅದು ಕರೆಕ್ಟಾಗಿ ನಮ್ಮ ಹಿಂದೂಗಳನ್ನೇ ಹುಡ್ಕೋದವರು, ಬೇರೆ ಯಾರನ್ನೂ ಹುಡ್ಕಲ್ಲ. ಎಕ್ಸಾಕ್ಟಾಗಿ ನಮ್ಮ ಹಿಂದೂಗಳನ್ನೇ ಹುಡ್ಕೋದವರು. ಹಿಂದೂಗಳು ಅಂದರೆ ನಾವೆಲ್ಲ ನಮ್ಮ ಎಲ್ಲ ರಿಲಿಜಿಯನ್ಸ್. ಈ ಗೌಡ್ರಾಗಿರ್ಬೋದು, ನಾಯಕರಾಗಿರ್ಬೋದು, ಆಲ್ಮೋಸ್ಟ್ ನಮ್ಮ ಯಾವುದು ಇದಿದೆ ನಮ್ಮ ಕರ್ನಾಟಕ ಸ್ಟೇಟ್ ಎಲ್ಲ ಹಿಂದೂಗಳನ್ನೇ ಹುಡ್ಕೋದವರು. ಆಗಿದ್ದಾರೆ. ಇದೇ ವಿಚಾರಕ್ಕೆ ನಮ್ಮ ಪಾಲಳಿಯವರೆಲ್ಲ ಸೇರಿ ಇವ್ರ ಮನೆಗೆ ಹೊಡೆದು ಈಚೆ ಹಾಕಿದ್ರು ಸರ್. 2 ಗಂಟೆ ರಾತ್ರಿ ಊರು ಬಿಟ್ಟು ಹೊಂಟೋಗಿದ್ರು ಇವರು ಹರೀಶ್ ಫ್ಯಾಮಿಲಿಯವರೇ. ಹರೀಶ್ ಪೀಟರ್ ಗಿದ್ಯೂನ್, ಆಮೇಲೆ ಪ್ರಶಾಂತ್, ಶ್ರೀಕಾಂತ್, ಕೃಷ್ಣಮಕ್ಕನ ಹೆಸರು ಮೇರಿ, ಹರೀಶನ ಹೆಸರು ಪೀಟರ್, ಪ್ರಶಾಂತನ ಹೆಸರು ಡೇವಿಡ್, ಶ್ರೀಕಾಂತ್ ಹೆಸರು ಜಾನ್. ಎಲ್ಲ ಅವರವರೇ ನಾಮಕರಣ ಮಾಡ್ಕೊಬಿಟ್ಟಿದ್ದಾರೆ. ಕಂಪ್ಲೀಟ್ಲಿ ಚೇಂಜ್ ಆಗಿಬಿಟ್ಟಿದ್ದಾರೆ. ಈ ಫೈನಲೈಸ್ ಇದಕ್ಕೆ ತಂದಿದ್ದಾರೆ ಸರ್. ಸ್ವಂತ ನಮ್ಮ ಅಕ್ಕನ ಗಂಡ, ಅಣ್ಣ, ಅವ್ರ ತಮ್ಮ, ಅವ್ರ ತಾಯಿ, ಇವರೇ ಮತಾಂತರದ ಹೆಡ್ ಆಫೀಸರು.
ಅವ್ರಿಗೆಲ್ಲ ಕುಮ್ಮ ಕೊಡ್ತಾ ಇರೋದು ಪಾತ್ರಂಗಡಿ ರವಿ. ಈಗ ಎಂಟೈರ್ ಫ್ಯಾಮಿಲಿ ಸೇರಿ ನಮ್ಮ ಫ್ಯಾಮಿಲಿ